ಹಲೋ ಫ್ರೆಂಡ್ಸ್, ನಾಲೆಡ್ಜ್ ಇನ್ ಕನ್ನಡ ಫಾರ್ ಯು ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಪ್ರಶ್ನೆ 51. ಭಾರತ ಯೋಜನಾ ಆಯೋಗದ ಅಧ್ಯಕ್ಷರು? ಉತ್ತರ ಆಪ್ಷನ್ ಬಿ ಪ್ರಧಾನಮಂತ್ರಿ. ಪ್ರಶ್ನೆ 52. ಪ್ರಧಾನಮಂತ್ರಿಯು ಇವುಗಳಲ್ಲಿ ಯಾವುದರ ಅಧ್ಯಕ್ಷರು? ಉತ್ತರ ಆಪ್ಷನ್ ಡಿ ವಲಯ ಮಂಡಳಿ. ಪ್ರಶ್ನೆ 53. ರಾಜ್ಯಸಭೆಯ ಸದಸ್ಯರಾಗಿ ಆಯ್ಕೆಯಾಗಲು ಕನಿಷ್ಠ ವಯೋಮಿತಿ? ಉತ್ತರ ಆಪ್ಷನ್ ಎ 30. ಪ್ರಶ್ನೆ 54. ರಾಜ್ಯಸಭೆಯ ಸದಸ್ಯರನ್ನು ಚುನಾಯಿಸುವವರು? ಆಪ್ಷನ್ ಬಿ ವಿಧಾನಸಭೆಯ ಸದಸ್ಯರು. ಪ್ರಶ್ನೆ 55. ರಾಜ್ಯಸಭೆ ಸದಸ್ಯರ ಅಧಿಕಾರಾವಧಿ? ಆಪ್ಷನ್ ಎ 6 ವರ್ಷ. ಪ್ರಶ್ನೆ 56. ರಾಜ್ಯಸಭೆಯಲ್ಲಿ ಅತಿ ಹೆಚ್ಚಿನ ಪ್ರಾತಿನಿಧ್ಯ ಪಡೆದ ರಾಜ್ಯ? ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ. ಪ್ರಶ್ನೆ 57. ಹಣಕಾಸಿನ ಮಸೂದೆಯನ್ನು ರಾಜ್ಯಸಭೆ ಎಷ್ಟು ದಿನಗಳ ಕಾಲ ತಡೆಹಿಡಿಯಬಲ್ಲದು? ಉತ್ತರ ಆಪ್ಷನ್ ಬಿ 14 ದಿನ. ಪ್ರಶ್ನೆ 58. ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂತೆ ರಾಜ್ಯಸಭೆಗೆ? ಉತ್ತರ ಆಪ್ಷನ್ ಎ ಲೋಕಸಭೆಯೊಂದಿಗೆ ಸಮಾನ ಅಧಿಕಾರವಿದೆ. ಪ್ರಶ್ನೆ 59. ಕೇಂದ್ರಾಡಳಿತ ಪ್ರದೇಶಗಳಿಗಾಗಿ ಲೋಕಸಭೆಯಲ್ಲಿ ಮೀಸಲಾದ ಸ್ಥಾನಗಳೆಷ್ಟು? ಪ್ರಶ್ನೆ 59. ಉತ್ತರ ಆಪ್ಷನ್ ಎ 20. ಪ್ರಶ್ನೆ 60. ಮಸೂದೆ ಹಣಕಾಸಿನ ಮಸೂದೆಯೇ ಅಥವಾ ಅಲ್ಲವೇ ಎಂಬುದನ್ನು ನಿರ್ಧರಿಸುವವರು? ಉತ್ತರ ಆಪ್ಷನ್ ಸಿ ಲೋಕಸಭೆಯ ಸಭಾಪತಿ. ಪ್ರಶ್ನೆ 61. ಕರ್ನಾಟಕದಿಂದ ಲೋಕಸಭೆಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ? ಉತ್ತರ ಆಪ್ಷನ್ ಸಿ 28. ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ? ಉತ್ತರ ಆಪ್ಷನ್ ಎ 12. ಪ್ರಶ್ನೆ 63. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಸದಸ್ಯರ ಸಂಖ್ಯೆ? ಉತ್ತರ ಆಪ್ಷನ್ ಎ 22. 64ನೇ ಪ್ರಶ್ನೆ. ಸಾಮಾನ್ಯ ಮಸೂದೆ ವಿಷಯದಲ್ಲಿ? ಉತ್ತರ ಆಪ್ಷನ್ ಎ ಸಂಸತ್ತಿನ ಎರಡೂ ಸದನಗಳಿಗೆ ಸಮಾನ ಅಧಿಕಾರಗಳಿವೆ. ಪ್ರಶ್ನೆ 65. ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ಅಂತರ ಈ ಅವಧಿಯನ್ನು ಮೀರಬಾರದು? 65 ಆಪ್ಷನ್ ಬಿ 6 ತಿಂಗಳು. ಪ್ರಶ್ನೆ 66. ಭಾರತದ ಸಂಸತ್ತಿನಲ್ಲಿ ಅತಿ ದೊಡ್ಡ ಸಮಿತಿ? ಉತ್ತರ ಆಪ್ಷನ್ ಬಿ ಅಂದಾಜು ಸಮಿತಿ. 67ನೇ ಪ್ರಶ್ನೆ. ವಿಧಾನಸಭೆಯ ಸದಸ್ಯರ ಸಂಖ್ಯೆಯ ಗರಿಷ್ಠ ಹಾಗೂ ಕನಿಷ್ಠ ಮಿತಿ? ಉತ್ತರ ಆಪ್ಷನ್ ಬಿ 60ರಿಂದ 500. ಪ್ರಶ್ನೆ 68. ವಿಧಾನ ಪರಿಷತ್ತಿನ ಸದಸ್ಯನಾಗಲು ವಯೋಮಿತಿ? ಉತ್ತರ ಆಪ್ಷನ್ ಬಿ 25. 69ನೇ ಪ್ರಶ್ನೆ. ಯಾವ ಆಧಾರದ ಮೇಲೆ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸಲಾಗುವುದು? ಉತ್ತರ ಆಪ್ಷನ್ ಎ ಸಂವಿಧಾನ ಉಲ್ಲಂಘನೆ. 70ನೇ ಪ್ರಶ್ನೆ. ಸಂಸತ್ತಿನ ಒಪ್ಪಿಗೆಯೊಂದಿಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಅವಧಿಗೆ ವಿಸ್ತರಿಸಬಹುದು? ಉತ್ತರ ಆಪ್ಷನ್ ಸಿ ಅನಿರ್ದಿಷ್ಟ ಅವಧಿಗೆ. ಪ್ರಶ್ನೆ 71. 1956ರ ರಾಜ್ಯಗಳ ಪುನರ್ರಚನೆ ಕಾಯ್ದೆ ಪ್ರಕಾರ ಎಷ್ಟು ವಲಯ ಮಂಡಳಿಗಳನ್ನು ರಚಿಸಲಾಯಿತು? ಉತ್ತರ ಆಪ್ಷನ್ ಬಿ 5 ವಲಯ ಮಂಡಳಿಗಳು. ಪ್ರಶ್ನೆ 72. ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಎಷ್ಟು ಭಾಷೆಗಳಿವೆ? ಉತ್ತರ ಆಪ್ಷನ್ ಡಿ 22. 73ನೇ ಪ್ರಶ್ನೆ. ರಾಜ್ಯಗಳ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರಾಗಿದ್ದವರು? ಉತ್ತರ ಆಪ್ಷನ್ ಸಿ ಫಜಲ್-ಅಲಿ. 74ನೇ ಪ್ರಶ್ನೆ. ಆಂಧ್ರಪ್ರದೇಶ ಪ್ರತ್ಯೇಕ ರಾಜ್ಯದ ರಚನೆಗೆ ಹೋರಾಡಿದ ನಾಯಕ? ಆಪ್ಷನ್ ಬಿ ಪೊಟ್ಟಿ ಶ್ರೀರಾಮುಲು. 75ನೇ ಪ್ರಶ್ನೆ. ಯಾವ ಕಲಂ ಹೊಸ ರಾಜ್ಯಗಳ ಸೃಷ್ಟಿ ಗಡಿಗಳ ಬದಲಾವಣೆಗೆ ಸಂಸತ್ತಿನ ಅಧಿಕಾರ ನೀಡುವುದು? ಆಪ್ಷನ್ ಬಿ ಇಸ್ ಕರೆಕ್ಟ್. ಕಲಂ 3. 76ನೇ ಪ್ರಶ್ನೆ. ದೆಹಲಿಗೆ ವಿಧಾನಸಭೆ ಹಾಗೂ ಸಚಿವ ಸಂಪುಟ ದೊರಕಿದ್ದು? ಸರಿ ಉತ್ತರ ಆಪ್ಷನ್ ಬಿ
69ನೇ ತಿದ್ದುಪಡಿ ಪ್ರಕಾರ. 77ನೇ ಪ್ರಶ್ನೆ, ಸಂವಿಧಾನವು ಮೊದಲು ತಿದ್ದುಪಡಿಯಾದ ವರ್ಷ. ಉತ್ತರ ಸಿ ಆಪ್ಷನ್ 1951. 78ನೇ ಪ್ರಶ್ನೆ, ಎಷ್ಟನೇ ತಿದ್ದುಪಡಿ ಅನ್ವಯ ಸಂವಿಧಾನದಲ್ಲಿ 9ನೇ ಅನುಸೂಚಿಯನ್ನು ಸೇರಿಸಲಾಯಿತು? ಉತ್ತರ ಆಪ್ಷನ್ ಎ ಮೊದಲನೇ ತಿದ್ದುಪಡಿ. 79ನೇ ಪ್ರಶ್ನೆ, ಸಂವಿಧಾನದ 74ನೇ ತಿದ್ದುಪಡಿ ಇದಕ್ಕೆ ಸಂಬಂಧಿಸಿದೆ? ಉತ್ತರ ಆಪ್ಷನ್ ಬಿ ಪೌರ ಸಂಸ್ಥೆಗಳು. 80ನೇ ಪ್ರಶ್ನೆ, ಸಂವಿಧಾನಕ್ಕೆ 10ನೇ ಅನುಸೂಚಿಯನ್ನು ಈ ತಿದ್ದುಪಡಿ ಮೂಲಕ ಸೇರಿಸಲಾಯಿತು? ಆಪ್ಷನ್ ಎ ಈಸ್ ಕರೆಕ್ಟ್. 52ನೇ ತಿದ್ದುಪಡಿ. 81ನೇ ಪ್ರಶ್ನೆ, ಸಿಕ್ಕಿಂಗೆ ರಾಜ್ಯದ ಸ್ಥಾನಮಾನ ಸಿಕ್ಕಿದ್ದು ಯಾವ ತಿದ್ದುಪಡಿ ಪ್ರಕಾರ? ಉತ್ತರ ಆಪ್ಷನ್ ಎ 35ನೇ ತಿದ್ದುಪಡಿ. 82ನೇ ಪ್ರಶ್ನೆ, ರಾಷ್ಟ್ರೀಯ ಜನತಾದಳ ಪಕ್ಷದ ಚಿಹ್ನೆ? ಉತ್ತರ ಆಪ್ಷನ್ ಬಿ ಲಾಟೀನು. 83ನೇ ಪ್ರಶ್ನೆ, ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು? ಉತ್ತರ ಆಪ್ಷನ್ ಸಿ ಸುಕುಮಾರ್ ಸೇನ್. 84ನೇ ಪ್ರಶ್ನೆ, ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುವುದು? ಉತ್ತರ ಆಪ್ಷನ್ ಸಿ ಚುನಾವಣಾ ಆಯೋಗ. 85ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಮೊದಲು ಕಮ್ಯುನಿಸ್ಟ್ ಸರ್ಕಾರ ಸ್ಥಾಪಿತವಾಯಿತು? ಉತ್ತರ ಆಪ್ಷನ್ ಸಿ ಕೇರಳ. 86ನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಮೊದಲು ಪಂಚಾಯತ್ ರಚನೆ ಆಯಿತು? ಉತ್ತರ ಸಿ ಆಪ್ಷನ್ ರಾಜಸ್ಥಾನ. 87ನೇ ಪ್ರಶ್ನೆ, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಆರಂಭವಾದುದು? ಉತ್ತರ ಆಪ್ಷನ್ ಡಿ 1952. 88ನೇ ಪ್ರಶ್ನೆ, ಅಶೋಕ್ ಮೆಹ್ತಾ ಸಮಿತಿ ಎಷ್ಟು ಹಂತದ ಪಂಚಾಯತ್ ವ್ಯವಸ್ಥೆಯ ರಚನೆಗೆ ಶಿಫಾರಸು ಮಾಡಿತ್ತು? ಉತ್ತರ ಆಪ್ಷನ್ ಬಿ 2 ಹಂತ. 89ನೇ ಪ್ರಶ್ನೆ, ರಾಜ್ಯಪಾಲರ ವಿವೇಚನಾಧಿಕಾರಿಗಳನ್ನು ತಿಳಿಸುವ ಕಲಂ? ಉತ್ತರ ಆಪ್ಷನ್ ಸಿ 163/2. 90ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ಹಾಗೂ ಇತರ ನ್ಯಾಯಾಧೀಶರಿಗೆ ಪ್ರತಿಜ್ಞಾವಿಧಿ ಬೋಧಿಸುವವರು? ಉತ್ತರ ಡಿ ಆಪ್ಷನ್ ರಾಷ್ಟ್ರಪತಿ. 91ನೇ ಪ್ರಶ್ನೆ, ಯಾವ ಕಲಂ ಅನ್ವಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲಹಾ ಅಧಿಕಾರ ನೀಡಲಾಗಿದೆ? ಉತ್ತರ ಆಪ್ಷನ್ ಬಿ 143ನೇ ಕಲಂ. 92ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಿಕ ವಿಮರ್ಶೆ ಅಧಿಕಾರ ಯಾವ ದೇಶದ ಮಾದರಿಯದು? ಉತ್ತರ ಆಪ್ಷನ್ ಸಿ ಅಮೆರಿಕ. 93ನೇ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ವಿಶೇಷಾಧಿಕಾರಗಳನ್ನು? ಉತ್ತರ ಆಪ್ಷನ್ ಎ ಕೇಂದ್ರಕ್ಕೆ ನೀಡಲಾಗಿದೆ. 94ನೇ ಪ್ರಶ್ನೆ, ಭಾರತವು ಒಂದು ಅರೆ ಸಂಯುಕ್ತ ರಾಜ್ಯವಾಗಿದೆ, ಈ ಹೇಳಿಕೆ ಇವರದು? ಉತ್ತರ ಆಪ್ಷನ್ ಎ ಕೆ.ಸಿ. ವಿಯರ್. 95ನೇ ಪ್ರಶ್ನೆ, ವಿದೇಶಿಯರು ನಾಗರಿಕತ್ವ ಪಡೆಯುವುದು? ಉತ್ತರ ಆಪ್ಷನ್ ಎ ನೈಸರ್ಗೀಕರಣದಿಂದ. 96ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗ ತನ್ನ ವಾರ್ಷಿಕ ವರದಿಯನ್ನು ಇವರಿಗೆ ಸಲ್ಲಿಸುತ್ತದೆ? ಸರಿ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ. 97ನೇ ಪ್ರಶ್ನೆ, ವಲಯ ಮಂಡಳಿ ಅಧ್ಯಕ್ಷರು? ಉತ್ತರ ಆಪ್ಷನ್ ಡಿ ಗೃಹ ಮಂತ್ರಿ. 98ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಎ 1919ರ ಭಾರತ ಸರ್ಕಾರ ಕಾಯ್ದೆ, ಬಿ 1935ರ ಭಾರತ ಸರ್ಕಾರ ಕಾಯ್ದೆ, ಸಿ ಮಾರ್ಲೆಮೆಂಟೊ ಸುಧಾರಣೆ, ಟಿ ಮೌಂಟ್ ಬ್ಯಾಟನ್ ಯೋಜನೆ, ಇ ಕ್ಯಾಬಿನೆಟ್ ಮಿಷನ್ ಆಯೋಗ. ಲೆಫ್ಟ್ ಸೈಡ್ 1 ಪ್ರಾಂತೀಯ ಸ್ವಾಯತ್ತತೆ, 2 ಪ್ರತ್ಯೇಕ ಮತದಾನ ಪದ್ಧತಿ, 3 ಭಾರತದ ವಿಭಜನೆ, ದ್ವಿವಿಧ ಸರ್ಕಾರ, 5ನೇದು ಸಂವಿಧಾನ ಸಭೆ. ಸರಿ ಉತ್ತರ ಆಪ್ಷನ್ ಡಿ ಇಸ್ ದ ಕರೆಕ್ಟ್.
1919 ಭಾರತ ಸರ್ಕಾರ ಕಾಯ್ದೆಗೆ ಆಪ್ಷನ್ 4 ದ್ವಿವಿಧ ಸರ್ಕಾರ. 1935 ಭಾರತ ಸರ್ಕಾರ ಕಾಯ್ದೆಗೆ ಪ್ರಾಂತೀಯ ಸ್ವಾಯತ್ತತೆ. ಪಾರ್ಲಿಮೆಂಟು ಸುಧಾರಣೆಗೆ ಪ್ರತ್ಯೇಕ ಮತದಾನ ಪದ್ಧತಿ. ಮೌಂಟ್ ಬ್ಯಾಟನ್ ಯೋಜನೆ. ಭಾರತದ ವಿಭಜನೆ. ಕ್ಯಾಬಿನೆಟ್ ಮಿಷನ್ ಆಯೋಗ. ಸಂವಿಧಾನ ಸಭೆ. ಸೊ ಡಿ ಆಪ್ಷನ್ ಇಸ್ ಕರೆಕ್ಟ್. 19ನೇ ಪ್ರಶ್ನೆ ಹೊಂದಿಸಿ ಬರೆಯೋದು. ಎ ಯೋಜನಾ ಆಯೋಗ, ಬಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಸಿ ರಾಷ್ಟ್ರೀಯ ಐಕ್ಯತಾ ಮಂಡಳಿ, ಡಿ ಸರ್ಕಾರಿ ಆಯೋಗ. ಎರಡರಲ್ಲಿ 1983, 1950, 1952, 1986. ಸರಿ ಉತ್ತರ ಯೋಜನಾ ಆಯೋಗ 1950, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ 1952, ರಾಷ್ಟ್ರೀಯ ಐಕ್ಯತಾ ಮಂಡಳಿ 1986, ಸರ್ಕಾರಿ ಆಯೋಗ 1983. ಆಪ್ಷನ್ ಡಿ ಇಸ್ ಕರೆಕ್ಟ್. 2, 3, 4, 1. ಯೋಜನಾ ಆಯೋಗ 1950, ಅಭಿವೃದ್ಧಿ ಮಂಡಳಿ 52, ಐಕ್ಯತಾ ಮಂಡಳಿ 86, ಸರ್ಕಾರಿ ಆಯೋಗ 1983. 3ನೇ ಪ್ರಶ್ನೆ ಹೊಂದಿಸಿ ಬರೆಯೋದು. ಪಂಚಾಯತ್ ರಾಜ್ಯ ಪಕ್ಷಾಂತರ ನಿಷೇಧ ಕಾನೂನು. ಮತದಾನ ವಯಸ್ಸು 21 ರಿಂದ 18ಕ್ಕೆ ಇಳಿಕೆ. ಶಾಸನಸಭೆ ಹೊಂದಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶವಾಗಿ ದೆಹಲಿ. ಎಡಗಡೆ 61ನೇ ತಿದ್ದುಪಡಿ ಕಾಯ್ದೆ, 73ನೇ ತಿದ್ದುಪಡಿ ಕಾಯ್ದೆ, 52ನೇ ತಿದ್ದುಪಡಿ ಕಾಯ್ದೆ, 69ನೇ ತಿದ್ದುಪಡಿ ಕಾಯ್ದೆ. ಇದಕ್ಕೆ ಉತ್ತರ ಪಂಚಾಯತ್ ರಾಜ್ಯ 73ನೇ ತಿದ್ದುಪಡಿ ಕಾಯ್ದೆ. ಪಕ್ಷಾಂತರ ನಿಷೇಧ ಕಾನೂನು 52ನೇ ತಿದ್ದುಪಡಿ ಕಾಯ್ದೆ. ಮತದಾನ ವಯಸ್ಸು 21 ರಿಂದ 18ಕ್ಕೆ ಇಳಿಕೆ 61ನೇ ತಿದ್ದುಪಡಿ ಕಾಯ್ದೆ. ಶಾಸನಸಭೆ ಹೊಂದಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶವಾಗಿ ದೆಹಲಿ 69ನೇ ತಿದ್ದುಪಡಿ. ಆಪ್ಷನ್ ಬಿ 2, 3, 1, 4. ಪಂಚಾಯತ್ ರಾಜ್ಯ 73ನೇ ತಿದ್ದುಪಡಿ ಕಾಯ್ದೆ, ಪಕ್ಷಾಂತರ ನಿಷೇಧ ಕಾನೂನು 52ನೇ ತಿದ್ದುಪಡಿ ಕಾಯ್ದೆ, ಮತದಾನ ವಯಸ್ಸು 21 ರಿಂದ 18ಕ್ಕೆ ಇಳಿಕೆ 61ನೇ ತಿದ್ದುಪಡಿ ಕಾಯ್ದೆ. ಶಾಸನಸಭೆ ಹೊಂದಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶವಾಗಿ ದೆಹಲಿ 69ನೇ ತಿದ್ದುಪಡಿ ಕಾಯ್ದೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್.